ಗೆಲ್ಲುವುದಕ್ಕಿಂತಲೂ ಮಹಾಸಂಗ್ರಾಮದಲ್ಲಿ ಸಹಸ್ರಾರು ಯೋಧರನು ಮಿಗಿಲು ಗೆಲ್ಲುವುದು ವೀರನಾಧವನಿಗೆ ತನ್ನಾತ್ಮವನು ಅಂತಾಗಲದುವೇ ಎನಿಸುವುದವನ ಸರ್ವಶ್ರೇಷ್ಠ ವಿಜಯವೆಂದು ಹೋರಾಡಬೇಕು ವ್ಯಕ್ತಿಯೋ ತನ್ನಾತ್ಮನೊಡನೆಯೇ ಇರದಿರಲು ಯಾವ ಲಾಭವೋ ಯುದ್ಧ ಮಾಡುವುದರಲ್ಲಿ ಬಾಹ್ಯ ಶತ್ರುಗಳೊಡನೆ ಅಂತೆಯೇ ಪೂರ್ಣ ಸುಖಿಯಾಗುವನು ಗೆಲ್ಲುವವನು ಆತ್ಮನನು ಆ ಆತ್ಮನಿಂದಲೇ ಮಗ್ನನಾಗುವನು ವರ್ಧಮಾನನು ಅಂತೆ ಕುಳಿತು ಸಿದ್ಧಾಲಯದಿ ಜೈನಾಗಮಗಳೆನುವ ಅಪೂರ್ವಗಳ ಅಧ್ಯಯನದಲ್ಲಿ ಇಹುದು ಸರ್ವಶ್ರೇಷ್ಠ ಮಂಗಳಕರವಾಗಿ ಅಹಿಂಸೆ ಸಂಯಮ ತಪಗಳಿಂದ ಕೂಡಿದ ನಿಜ ಧರ್ಮವೋ ಘಾಸಿಗೊಳಿಸದೋ ಎಲ್ಲಿಯವರಿಗೆ ಝರೆಯೂ ಬೆಳೆಯದಿಹವೋ ಬೇನೆ ಬೇಸರಿಕೆಗಳು ಶಕ್ತಿನವಾಗದಿಹವೋ ಆ ಇಂದ್ರಿಯಗಳು ಮಾಡಬೇಕು ಅಷ್ಟರಲ್ಲಿ ನಾವು ಧರ್ಮಾಚರಣೆಯನು ಸಾಧ್ಯವಾಗದು ಆ ಬಳಿಕ ದಲ್ಲೇನು ಹಾ ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಅತ್ಯಂತ ಮನೋಜ್ಞವಾಗಿ ಮಹಾಕವಿ ಡಾಕ್ಟರ್ ರತ ರಾಜಶೇಖರ್ ಅವರು ಭಕ್ತಿ ರಸದ ಸಿಂಚನವನ್ನ ಮಾಡಿದ್ದಾರೆ. ಇಲ್ಲಿ ಆತ್ಮನೇ ನಿಜ ಎನ್ನುವ ಮಾತುಗಳನ್ನ ವರ್ಧಮಾನ ಅಂತರಾವಲೋಕನವನ್ನು ಮಾಡಿಕೊಳ್ತಾ ಇದ್ದಾನಂತೆ. ಹೇಳ್ತಾ ಇದ್ದಾನಾತ, ಗೆಲ್ಲುವುದಕ್ಕಿಂತಲೂ ಮಹಾಸಂಗ್ರಾಮದಲ್ಲಿ, ಮಹಾಸಂಗ್ರಾಮ ಅಂದರೆ ಯುದ್ಧವಾದಾಗ ಸಾವಿರಾರು ಯೋಧರನ್ನು ಯುದ್ಧ ಗೆಲ್ಲುವುದಕ್ಕಿಂತಲೂ ಮುಖ್ಯವಾಗಿ ನಿಜವಾದಂಥ ಶ್ರಾವಕ ವೀರ ತನ್ನ ಆತ್ಮನನ್ನು ಗೆಲ್ಲಬೇಕು. ಅದೇ ಸರ್ವಶ್ರೇಷ್ಠ ವಿಜಯ. ಲೌಕಿಕ ವಿಜಯಗಳು ಅವಾವೂ ಕೂಡ ಸರಿಯಲ್ಲ ಎಂಬ ಮಾತುಗಳನ್ನು ಹೇಳ್ತಾ ಇದ್ದಾನೆ. ವ್ಯಕ್ತಿಗಳು ಹೋರಾಡಬೇಕು. ಯಾರ ಜೊತೆ? ಬೇರೆಯವ್ರ ಜೊತೆ. ನಮ್ಮ ಶತ್ರು ಯಾರು ಅಂದರೆ ನಮ್ಮ ಪಾಪ್ ಕ ಬಾಪ್ ಹೈ ಲೋಭ್ ಅಂತ ಕರಿತೀವಿ. ಆ ಲೋಭವನ್ನು ದೂರ ಮಾಡಿ ಆತ್ಮನಲ್ಲಿ ಇಂಟ್ರಾಸ್ಪೆಕ್ಷನ್ ಅನ್ನು ಮಾಡ್ತಕ್ಕಂಥದ್ದು, ತನ್ನ ಆತ್ಮನದೊಡನೆ ಹೋರಾಟ ಮಾಡಬೇಕು. ಇಲ್ಲಿ ಯುದ್ಧ, ಲೌಕಿಕ ಯುದ್ಧ ಮಾಡುವುದರಿಂದ, ಬಾಹ್ಯ ಶತ್ರುಗಳ ಜೊತೆ ಯುದ್ಧ ಮಾಡುವುದರಿಂದ ಅಪೂರ್ಣ ಸುಖ. ತನ್ನ ಆತ್ಮನಲ್ಲೇ ಲೀನವಾಗಿ ಆತ್ಮಜ್ಞಾನವನ್ನು ಮಾಡ್ತಕ್ಕಂಥದ್ರಿಂದ ಪೂರ್ಣ ಸುಖ ಎಂಬುದಾಗಿ ಚಿಂತನೆ ಮಾಡ್ತಾ ಇದ್ದಾನೆ. ಹೀಗೆ ಬಾಲಕ ವರ್ಧಮಾನನು ಸಿದ್ಧಾಲಯದಿ, ಸಿದ್ಧ ಪರಮೇಷ್ಠಿಗಳ ಆಲಯದಲ್ಲಿ ಜೈನಾಗಮ ಎನ್ನುವ ಅಪೂರ್ವ ಜೈನಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ದಾರಂತೆ. ಹೀಗೆ ಸರ್ವಶ್ರೇಷ್ಠವೂ ಮಂಗಳಕರವೂ ಆಗಿರ್ತಕ್ಕಂಥ ಅಹಿಂಸೆ, ನಾನ್ ವೈಲೆನ್ಸ್, ಹಿಂಸೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಜೈನಾಗಮದಲ್ಲಿ ಬರ್ತಕ್ಕಂಥ ಅಹಿಂಸಾ ಪರಮೋಧರ್ಮ ಅಂತಕ್ಕಂಥದ್ದು. ಆ ಸಂಯಮ ತಪಗಳಿಂದ ಕೂಡಿರ್ತಕ್ಕಂಥ ನಿಜವಾದ ಧರ್ಮದಲ್ಲಿ ಲೀನವಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹಾಗೆ ಎಲ್ಲಿಯ ತನಕ ಝರೆ ಅಂದರೆ ಝರ ಅಂದರೆ ಕಾಯಿಲೆ ಕಸಾಲೆಗಳು, ಮತ್ತು ದೇಹ ಶಕ್ತಿಹೀನವಾಗ್ತವೋ, ಇಂದ್ರಿಯಗಳಿಗೆ ನಾವು ದಾಸರಾಗ್ತವೋ, ಅಲ್ಲಿಯ ತನಕ ಧರ್ಮಾಚರಣೆಯನ್ನು ನಾವು ಶರೀರ ಮಾಧ್ಯಮದ ಕಲು ಧರ್ಮ ಸಾಧನ. ಈ ಶರೀರ ರಕ್ತ ಮಾಂಸ ಮಲಮೂತ್ರಾದಿ ಕಷಾಯಗಳಿಂದ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಆ ಬಾಲಕ ವರ್ಧಮಾನ ಆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಜನ್ಮ ಕಲ್ಯಾಣ ಸಂಪುಟದ
ಒಂದು ತುತ್ತ ತುದಿಯ ಕ್ಲೈಮ್ಯಾಕ್ಸ್ಗೆ ನಾವು ಪ್ರವೇಶವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ದೀಕ್ಷಾ ಕಲ್ಯಾಣ. ಇನ್ನೊಂದು ಕಾವ್ಯವಾಚನ ಮುಗಿದ್ರೆ ಗರ್ಭಾವತರಣ ಮತ್ತು ಜನ್ಮ ಕಲ್ಯಾಣ ಸಂಪುಟಗಳು ಇಲ್ಲಿಗೆ ಬಹಳ ಯಶಸ್ವಿಯಾಗಿ ಶ್ರೋತೃಗಳಿಗೆ ಮುಟ್ಟಿಸಿದ್ದಾಗಿದೆ. ನಮಸ್ಕಾರ.